ಇವ್ರದ್ದು ಸುದ್ದಿ ಆಗಿರುತ್ತೆ. ಎರಡನೇದು ಬಂದು ಮೇಘಾ ಶೆಟ್ಟಿ ಅವ್ರದ್ದು. ಮೇಘಾ ಶೆಟ್ಟಿ ಬಂದು ಟೆಲಿವಿಷನಲ್ಲೂ ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ, ಸಿನಿಮಾದಲ್ಲೂ ಆ್ಯಕ್ಟಿಂಗ್ ಮಾಡಿದ್ದಾರೆ, ಬೆಳ್ಳಿತೆರೆಯಲ್ಲೂ ಕೂಡ ಕಿರುತೆರೆಯಲ್ಲೂ ಕೂಡ ಎರಡರಲ್ಲೂ ಆ್ಯಕ್ಟಿಂಗ್ ಮಾಡಿದ್ದಾರೆ. ಎಲ್ಲ ಸೀಸನ್ಸ್ಗಳಲ್ಲೂ ಆ್ಯಕ್ಟಿಂಗ್ ಮಾಡಿದ್ದಾರೆ, ಎಲ್ಲ ಸಿನಿಮಾದಲ್ಲೂ ಕೂಡ ಆ್ಯಕ್ಟಿಂಗ್ ಮಾಡಿರ್ತಾರೆ. ಸೊ ಇವ್ರನ್ನ ನಾವು ಬಿಗ್ ಬಾಸ್ ಸೀಸನ್ 12 ಬರ್ತಾರೆ ಅಂತ ನೋಡ್ಬೋದು ನಾವು. ನೆಕ್ಸ್ಟು ಗಿಲ್ಲಿ ನಟನೂ ಕೂಡ ತುಂಬ ಕಾಮಿಡಿಯನ್ ಆಗಿರ್ತಾರೆ. ಇವರು ಸುಮಾರು ರಿಯಾಲಿಟಿ ಶೋಸ್ಗಳಲ್ಲಿ ಭಾಗವಹಿಸಿದ್ದಾರೆ. ಇವರು ಕೂಡ 12 ಸೀಸನ್ಗೆ ಇರ್ತಾರೆ. ಅದ್ರ ಜೊತೆಗೆ ಗಗನ ಅವರು ಕೂಡ ನೀವು ನೋಡ್ದಂಗೆ ಮಹಾನಟಿ ಮತ್ತು ಭರ್ಜರಿ ಬ್ಯಾಚುಲರ್ಸ್ ಆ ರಿಯಾಲಿಟಿ ಶೋಲೆಲ್ಲ ಮೊದಲಿಗೆ ಆಲ್ರೆಡಿ ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಈಗ ಸತಿನೂ ಕೂಡ ನಾವು ಅಪೇಕ್ಷಿಸಬಹುದು ಬಿಗ್ ಬಾಸ್ 12 ನೆಕ್ಸ್ಟ್ ಬಂದು ದಿವ್ಯಾ ವಸಂತ ಬಂದು ಒಂದು ಟಿವಿ ಆ್ಯಂಕರ್ ಆಗಿರ್ತಾರೆ. ಸೊ ಇವರು ಕೂಡ ಸುಮಾರು ಕಾಂಟ್ರವರ್ಸಲ್ಲಿ ಕೂಡ ಇವಾಗ ಇದ್ದರು. ಸೊ ಇವರನ್ನು ಕೂಡ ನಾವು ಬಿಗ್ ಬಾಸ್ ಸೀಸನ್ 12 ಮನೆಯಲ್ಲಿ ನಾವು ನಿರೀಕ್ಷಿಸಬಹುದು. ಜೊತೆಗೆ ನೆಕ್ಸ್ಟ್ ನಾವು ನೋಡ್ತಾ ಇರೋದು ದಿಲೀಪ್ ಶೆಟ್ಟಿ ಅವರು ಕೂಡ ಟೆಲಿವಿಷನಲ್ಲಿ ಭಾಗವಹಿಸಿದ್ದಾರೆ. ಅಂದರೆ ಸುಮಾರು ಸೀರಿಯಲ್ಸ್ನಲ್ಲಿ ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ, ಕೆಲವೊಂದು ಸಿನಿಮಾದಲ್ಲೂ ಕೂಡ ಆ್ಯಕ್ಟಿಂಗ್ ಮಾಡಿದ್ದಾರೆ. ಇವ್ರನ್ನೂ ಕೂಡ ನಾವು ನಿರೀಕ್ಷಿಸಬಹುದು ಬಿಗ್ ಬಾಸ್ ಸೀಸನ್ 12 ಮನೆಯೊಳಗೆ. ನೆಕ್ಸ್ಟ್ ಧನುಷ್ ಗೌಡ ಆಲ್ರೆಡಿ ಒಂದು ಬಿಗ್ ಬಾಸ್ ಮಿನಿ ಸೀಸನಲ್ಲಿ ಕೂಡ ಬಂದು ಹೋಗಿದ್ದಾರೆ. ಸೊ ಈ ಸತಿನೂ ಕೂಡ ಬರಬಹುದು ಅಂತ ನಾವು ನಿರೀಕ್ಷಿಸೋಣ. ನೆಕ್ಸ್ಟು ದೀಪಿಕಾ ಗೌಡ ನಿಮಗೆಲ್ರಿಗೂ ಗೊತ್ತಿರಂಗೆ ಒಳ್ಳೆ ಎಂಟರ್ಟೈನರ್ ಆಗಿರ್ತಾರೆ. ಇವರು ಕಾಮಿಡಿ ಕಿಲಾಡಿಗಳು ಇಂದ ಬಂದಿದ್ದಾರೆ, ಮತ್ತು ಕೆಲವೊಂದು ರಿಯಾಲಿಟಿ ಶೋಗಳಲ್ಲೂ ಭಾಗವಹಿಸಿದ್ದಾರೆ, ಆಮೇಲೆ ಕೆಲವೊಂದು ಧಾರಾವಾಹಿಗಳಲ್ಲೂ ಕೂಡ ಮಾಡ್ತಿದ್ದಾರೆ. ಇವ್ರನ್ನೂ ಕೂಡ ನಾವು ಬಿಗ್ ಬಾಸ್ 12 ನೋಡ್ಬೋದು. ನೆಕ್ಸ್ಟ್ ಬಂದು ಆ್ಯಶ್ ಮೆಲೋ. ನಿಮಗೆಲ್ಲ ಗೊತ್ತಿರೋದಂಗೆ ಆ್ಯಶ್ ಮೆಲೋ ಬಂದು ಭೀಮಾ ಫಿಲಮಲ್ಲಿ ಇರ್ತಾರೆ. ಇವರು ತುಂಬ ಒಳ್ಳೆ ಎಂಟರ್ಟೈನರ್ ಆಗಿ ಇರಬಹುದು ನಮ್ಮ ಈ ಬಿಗ್ ಬಾಸ್ ಸೀಸನ್ 12 ಮನೇಲಿ ಅಂತ ನಾವು ಅಂದ್ಕೊಳ್ಳೋಣ, ನೋಡೋಣ, ನಿರೀಕ್ಷಿಸೋಣ ಇವ್ರು ಬರ್ಬೋದಾ ಏನೋ ಅಂತ. ನೆಕ್ಸ್ಟ್ ಬಂದು ಅರವಿಂದ್ ರತನ್ ಅವರು ಒಂದು ದೊಡ್ಡ ನ್ಯೂಮರಾಲಜಿಸ್ಟ್ ಆಗಿರ್ತಾರೆ ಮತ್ತು ವಾಸ್ತು ಕನ್ಸಲ್ಟೆಂಟ್ ಕೂಡ ಆಗಿರ್ತಾರೆ. ಇವ್ರನ್ನೂ ಕೂಡ ನಾವು ದೊಡ್ಡ ಮನೆಯೊಳಗೆ ನೋಡೋ ಸಾಧ್ಯತೆ ಇದೆ. ನೆಕ್ಸ್ಟ್ ಅಮೃತ ರಾಮಮೂರ್ತಿ ಅವರು ಕೆಲವೊಂದು ಸಿನಿಮಾಗಳಲ್ಲಿ